ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಕಾರ್ಕಳ ಸಮೀಪದ ಬಸ್ರಿ ಬೈಲೂರು ಶಾಲೆಯಲ್ಲಿದ್ದೇನೆ. ಇಲ್ಲೀಗ ಅಷ್ಟಮಿಗೆ ಹುಲಿವೇಷದ ಸಿದ್ಧತೆ ನಡೀತಾ ಇದೆ. ಕಡು ಬೇಸಿಗೆಗೂ ಏನಪ್ಪಾ ಇದು ಅಷ್ಟಮಿ ಎಂದು ಆಶ್ಚರ್ಯ ಪಡಬೇಡಿ. ತುಳುನಾಡಿನಾದ್ಯಂತ ಬೈಲೂರಿನ ಚೈತನ್ಯ ಕಲಾವಿದರಿಂದೀಗ ವರ್ಷ ಪೂರ್ತಿ ಅಷ್ಟಮಿ. ಕಳೆದ ಆಗಸ್ಟ್ ತಿಂಗಳಿಂದ ಶುರುವಾಗಿ ಕೇವಲ 7 ತಿಂಗಳ ಅವಧಿಯಲ್ಲೇ 100 ಪ್ರದರ್ಶನ ದಾಟಿ ಲಕ್ಷ ಜನರನ್ನ ನಗಿಸಿ ಅಳಿಸಿ ಒಂದಷ್ಟು ಚಿಂತನೆಗೂ ಹಚ್ಚಿ ತುಳುನಾಡ ಸಂಸ್ಕೃತಿಯನ್ನು ಮನೆಗಳಲ್ಲೂ ಬೆಳಗುತ್ತಿರುವ ನಾಟಕವಿದು ಅಷ್ಟಮಿ. ತಂಡದ ಸಾರಥ್ಯ ವಹಿಸಿರುವ ತುಳುನಾಡ ಪ್ರಸಿದ್ಧ ಹಾಸ್ಯನಟ, ನಿರ್ದೇಶಕ, ಲೇಖಕ ಪ್ರಸನ್ನ ಶೆಟ್ಟಿ ಬೈಲೂರು ನಮ್ಮೊಂದಿಗಿದ್ದಾರೆ. ವಿವಿಧ ತಂಡ, ನಟನೆ, ಸಿನಿಮಾ ಮತ್ತು ಬರವಣಿಗೆಯಿಂದ ದೇಶ ವಿದೇಶಗಳಲ್ಲೂ ಖ್ಯಾತಿ ಪಡೆದಿರುವ ಪ್ರಸನ್ನ ಶೆಟ್ಟರು ತಮ್ಮ ಊರಿನ ಹೆಸರಲ್ಲೊಂದು ತಂಡ ಬೇಕು, ಹವ್ಯಾಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕೆನ್ನುವ ನಿಟ್ಟಿನಲ್ಲಿ ಕಟ್ಟಿದ ಈ ತಂಡ, ನಾಟಕ ಮತ್ತು ಅಷ್ಟಮಿಯ 100 ಪ್ರದರ್ಶನಗಳ ಯಶಸ್ಸು ಹಾಗೂ ಸಂಭ್ರಮದ ಬಗ್ಗೆ ಮಾತಾಡೋಣ. ಚೈತನ್ಯ ಕಲಾವಿದರು ಎನ್ನುವಂಥ ತಂಡ ಪ್ರಾರಂಭವಾಗಿ 10 ವರ್ಷ ಆಯಿತು. ಈ ವರ್ಷ 10ನೇ ವರ್ಷ ನಮ್ಮದು. 2014ರಲ್ಲಿ ನಾನು ಈ ತಂಡವನ್ನು ಪ್ರಾರಂಭಿಸಿದೆ. ಇವರೊಟ್ಟಿಗೆ ನನ್ನೊಟ್ಟಿಗೆ ಕೆಲವು ಕಲಾವಿದರು ಈಗಲೂ ಇದ್ದಾರೆ ನನ್ನೊಟ್ಟಿಗೆ 10 ವರ್ಷದಿಂದ. ಬಹುಶಃ ಈ ಗ್ರಾಮೀಣ ಭಾಗದ ಬೇರೆ ಬೇರೆ ಕಲಾವಿದರಿಗೂ ಅವಕಾಶ ಬೇಕು. ನಾನು ಒಬ್ಬ ಕಲಾವಿದ ಅಲ್ಲ, ಎಲ್ಲರೂ ಬೆಳಿಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡಿದ್ದೇನೆ. ನನಗೆ ಕಲಾಭಿಮಾನಿಗಳಾಗಲಿ ಮತ್ತು ನನ್ನ ಮಿತ್ರರಾಗಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣವೇ ಈ ನಮ್ಮ ಕಲಾಭಿಮಾನಿಗಳು ಅಂತ ಹೇಳ್ಬೋದು. ಮತ್ತು ನನ್ನ ಕಲಾವಿದರು ಇವತ್ತಿಗೂ ನನ್ನೊಟ್ಟಿಗೆ ಇದ್ದು ಈ ತಂಡವನ್ನು ಬೆಳೆಸೋದ್ರಲ್ಲಿ ನನ್ನೊಟ್ಟಿಗೆ ಇವತ್ತಿಗೂ ಇದ್ದಾರೆ. 100 ಪ್ರದರ್ಶನಗಳನ್ನ ಕಾಣೋದು ಅಂತ ಹೇಳಿದ್ರೆ ಸುಲಭನ. ಈಗ ನಿಮ್ಮ ಹೆಸರಿನ ಮುಂದೆ ಆ ಪ್ರಸನ್ನ ಬೈಲೂರಿಗೆ ಕಷ್ಟ ಅಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ಕಷ್ಟನ ಸುಲಭನ ಸರ್? ತುಂಬ ಕಷ್ಟ ಸರ್, ತುಂಬ ಕಷ್ಟ. ಯಾಕಂದರೆ ಇವಾಗ ನಾವು ಇದರ ಹಿಂದೆ 9 ನಾಟಕವನ್ನು ಮಾಡಿ ನಾವು ಅನುಭವಿಸಿದ್ದೇವೆ. ಫಸ್ಟ್ ಈ ಒಂದು ತಂಡದಲ್ಲಿ ಕೇಳೋದು, ನಿಮ್ಮಲ್ಲಿ ಯಾರು ಸ್ಟಾರ್ ಆರ್ಟಿಸ್ಟ್ ಇದ್ದಾರೆ? ಫಸ್ಟ್ ಕೇಳೋದೇ ಅದೇ, ಯಾರು ಸ್ಟಾರ್ ಆರ್ಟಿಸ್ಟ್ ಇದ್ದಾರೆ ಅಂತ. ನಾಟಕ ಏನಂದರೆ ಏನಾದರೂ ವಿಭಿನ್ನತೆ ಇದ್ದರೆ, ಸೆಟ್ಟಿಂಗ್ಸ್ ಆಗಲಿ ಏನಾದರೂ ವಿಭಿನ್ನ ಇದ್ದರೆ ಮಾತ್ರ ಜನ ಅದನ್ನು ನೋಡ್ತಾರೆ. ಅದಕ್ಕೋಸ್ಕರ ಈ ವರ್ಷ ನಾವು 10ನೇ ವರ್ಷ ಏನು ಮಾಡಿದ್ವಿ ಅಂದರೆ, ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಟೆಕ್ನಿಕಲ್ ಆಗಿ ನಾವು ಏನು ಹೇಳ್ತೇವೆ, ರಂಗಸಜ್ಜಿಕೆಯನ್ನು ಒಂಥರ ಸೀನ್ ಬೈ ಸೀನ್ ಚೇಂಜ್ ಮಾಡುವ ಹಾಗೆ ಮಾಡಿ, ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಒಂದು ವಿಡಿಯೋ ಮುಖಾಂತರ ಮಾಡಿ ಸಿನಿಮಾನೂ ತೋರಿಸಬೇಕು, ಆಮೇಲೆ ನಾಟಕನೂ ತೋರಿಸಬೇಕು. ಅಂದರೆ ಅದರ ಕಂಟಿನ್ಯೂಟಿ ಇದೆ. ನಮ್ಮದು ಖಾಲಿ ಸಿನಿಮಾ ಅಂತ ಅಲ್ಲ. ಅದಕ್ಕೋಸ್ಕರ ಒಂದು ನಾವು ವೇದಿಕೆಯಲ್ಲಿ ಮಾಡಿದ್ದು ಕೂಡ ಒಂದು ವಿಭಿನ್ನತೆ ಬೇಕಂತ ನಾವು ಮಾಡಲಿಲ್ಲ. ನಾವು ಮಾಡಿದ್ದೇನೆಂದರೆ ಇದಕ್ಕೆ ನಮ್ಮ ನಾಟಕಕ್ಕೆ ಪೂರಕವಾಗಿ ಅದನ್ನು ನಾವು ತಯಾರಿಸಿದ್ದೇವೆ. ಹಾಗಾಗಿ ಅದು ಜನರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ವರ್ಷ ನಾವು ಬಹುಶಃ ಒಂದು ಕಳೆದ ಮೇ 20ರಿಂದ ನಾವು ಆಗಸ್ಟ್ 11ರವರೆಗೆ ಮಾಡಿದ ಪ್ರಯತ್ನ ಫಲಿಸಿದೆ ಅಂತ ಹೇಳಬೇಕು. ಯಾಕಂದರೆ ಜನರಿಗೆ ಏನು ಬೇಕಂದರೆ ಇವಾಗ ಚೇಂಜ್ ಬೇಕು, ಅದು ಡಿಫ್ರೆಂಟ್ ಬೇಕಾದರೆ ನಾವು ಏನಾದರೂ ಅದಕ್ಕೆ ಕಷ್ಟಪಟ್ಟು ಅವರೊಟ್ಟಿಗೆ ನಾವು ಏನೆಲ್ಲ ಈಗ ಟೆಕ್ನಿಕಲ್ ಏನಿದೆ ಅದನ್ನು ಹೊಸತನವನ್ನು ತರಬೇಕು. ಆ ನಿಟ್ಟಿನಲ್ಲಿ ನಾನು ಈ ವರ್ಷ ಒಂದು ಪ್ರಯತ್ನ ಪಟ್ಟೆ. ಬಹುಶಃ ಮೊನ್ನೆ 100 ಪ್ರದರ್ಶನ ಆಯಿತು ಉಳ್ಳಾಲದಲ್ಲಿ. ನಮ್ಮದು ಇನ್ನೂ ಈ ತಿಂಗಳಲ್ಲಿ ನಮ್ಮದು 113 ಪ್ರದರ್ಶನವರೆಗೆ ಆಗ್ತದೆ ಈ ತಿಂಗಳಲ್ಲಿ. ಹಾಗಾಗಿ ಎಲ್ಲೆಲ್ಲ ನಾವು ಅಷ್ಟಮಿ ನಾಟಕವನ್ನು ಪ್ರದರ್ಶನ ಮಾಡಿದ್ದೀವಿ ಡೇ 1ಇಂದ ಆಗಸ್ಟ್ 11ನೇ ತಾರೀಕಿಂದ ಎಲ್ಲೆಲ್ಲ ಪ್ರದರ್ಶನ ಮಾಡಿದ್ದೀವಿ ನೋಡಿ, ಅಲ್ಲಿ ನಾಟಕವನ್ನು ಜನ ತುಂಬ ಅಂದರೆ 1,000 ಮೇಲೆ ಜನ ನೋಡ್ತಾಯಿದ್ರು. ಹಾಗಾಗಿ 100 ಪ್ರದರ್ಶನ ಆಯಿತು ನಮ್ಮದು. 100 ಪ್ರದರ್ಶನದಲ್ಲಿ ಇಷ್ಟರವರೆಗೆ ನನ್ನ ಲೆಕ್ಕದಲ್ಲಿ ಒಂದು ಸರಾಸರಿ ಅಂದರೆ 1 ಲಕ್ಷ ಜನ ಮೇಲೆ ನಾಟಕವನ್ನು ನೋಡಿ ಆಯಿತು. ಅದೊಂದು ನನಗೆ ತುಂಬ ಖುಷಿ. ನಾನು ಕೂಡ ನೆಲ್ಲಿಯಲ್ಲಿ ಆದಾಗ ನೋಡಿದ್ದೆ, ಅಲ್ಲೂ ಕೂಡ 1000 ಜನರ ಮೇಲೆ ಜನ, 12 ಆಗಲಿ 1 ಗಂಟೆ ಆಗಲಿ ಮುಗಿಯುವಾಗ ಬೇಕಾದ್ರೆ ಸೊ ಅಷ್ಟು ಹೊತ್ತು ನಿಂತುಕೊಂಡು ಉಂಟಲ್ಲ, ಅದೊಂದು ಮೈ ರೋಮಾಂಚನ ಆಗುವ ರೀತಿಯಲ್ಲಿ ಸರ್. ಸೊ ಏನು ಅಂತ ಹೇಳಿದ್ರೆ, ನನಗೆ ಒಂದು ತುಂಬಾ ಖುಷಿ ಆಗಿದ್ದೇನೆಂದ್ರೆ, ಸಾಮಾನ್ಯ ಒಂದು ನಾಟಕದಲ್ಲಿ ಯಾರೋ ಒಬ್ಬ ಹೀರೋ ಇರ್ತಾನೆ, ಮತ್ತೆ ಒಬ್ಬ ಸುಮ್ಮನೆ ಬಂದು ಹೋಗುವ ಪಾತ್ರ. ಆದ್ರೆ ಇಲ್ಲಿ ಯಾರೊಬ್ರು ಕೂಡ ಬಂದು ಹೋಗುವ ಪಾತ್ರ ಅಂತ ಇಲ್ವೇ ಇಲ್ಲ. ಸೊ ನಾನು ಏನ್ ಎಣಿಸ್ಕೋತೇನೆ, ಇದು ಒಂದು ಯಾವುದೋ ಒಂದು ಸೀನಲ್ಲಿ ಬಂತು ಈ ಒಂದು ಪಾತ್ರ, ಆದ್ರೆ ಇನ್ನೊಂದು ಬರ್ತೇನೆ ಮತ್ತೊಂದು ಪಾತ್ರವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು, ಮತ್ತೆ ಎಲ್ಲ ಪಾತ್ರಗಳು ನಮ್ಮ ಮನಸ್ಸು ಒಳಗೆ ಬರೋದು ಅಲ್ವಾ? ಸೊ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಒಂದು ಜೀವವನ್ನ ತುಂಬಿಸಿರೋದು, ಮತ್ತೆ ಒಂದೇ ರೀತಿಯಾದಂತ, ಯಾರು ಇಲ್ಲಿ ಮೇಲಿಲ್ಲ, ಯಾರು ಇಲ್ಲಿ ಕೀಳಿಲ್ಲ ಅಥವಾ ಸಣ್ಣದಂತ ಇಲ್ವೇ ಇಲ್ಲ. ಅದೇ ರೀತಿ ನಿಮ್ಮ ತಂಡವು ಕೂಡ ಅದೇ ರೀತಿಯಾದ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಿರೋದು ಕೂಡ. ಸರ್, ನನಗೊಮ್ಮೆ ಇಲ್ಲಿ ಇರುವಂತಹ ಒಬ್ಬ ಕಲಾವಿದರನ್ನ ಪರಿಚಯ ಮಾಡ್ಬೇಕು, ಮತ್ತೆ ಅವರ ವೃತ್ತಿಯಲ್ಲಿ ಸೊ ಪೂರ್ಣವಾಗಿ ಇದರಲ್ಲೇ ತೊಡಗಿಸಿಕೊಂಡಿದ್ದಾರಾ ಅಥವಾ ಅವರ ವೃತ್ತಿಯನ್ನು ಕೂಡ ಹೇಳ್ಬೇಕು ಸರ್? ಇಲ್ಲಿ ಇವರು ನಮ್ಮಲ್ಲಿ ಈ ನಾಟಕದಲ್ಲಿ ಒಂದು
ಕಾಮಿಡಿ ಲೇಡಿ ಮಾಡ್ತಾ ಇದ್ದಾರೆ ಇವರು ಸುಜಿತ್ ಅಂತ ನೆಲ್ಲಿಕಾರಿಂದ ನಮ್ಮ ತಂಡಕ್ಕೆ ಬಂದು ಬಹುಶಃ 6 ವರ್ಷದಿಂದ ನಮ್ಮ ತಂಡದಲ್ಲಿ ಈಗ ಇದ್ದಾರೆ. ಇವರು ಒಬ್ಬ ಹೊಸ ಪರಿಚಯ ಅಂತ ನೀವು ಮೊನ್ನೆ ನೋಡಿರ್ಬೋದು ನಾಟಕದಲ್ಲಿ ವೆಯ್ಟ್ ಲಿಫ್ಟಿಂಗ್ ಅಂತ ಕಾಮಿಡಿ ಲೇಡಿ ಹಾಗೆ ಮಾಡಿದ್ದಾರೆ. ನಮ್ಮ ಊರಿನವರೇ, ಪಕ್ಕದ ಊರಿನವ್ರು, ನಿಂಜೂರಿನವ್ರು ಅಂತ ಸಚಿನ್ ಆಚಾರ್ಯ ಅಂತ, ಇವರು ದಯಾನಂದ ಕರ್ಕೇರ ಅಂತ. ಇವರು ನಾಟಕದ ಆ್ಯಕ್ಟ್ರ್ ಮಾತ್ರ ಅಲ್ಲ, ಒಬ್ಬ ಚಿತ್ರಕಲಾವಿದ. ನೀವು ಆ ನಾಟಕದಲ್ಲಿ ಏನೆಲ್ಲ ನೋಡಿದ್ದೀರಿ ನೋಡಿ, ಆ ಕಟ್ಟೆ ಇರ್ಬೋದು, ಮರ ಇರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡಿದವರು ಇವರು ಎಲ್ಲ. ಇವರು ಮತ್ತು ಇವರ ಮಗ ಇದ್ದಾನೆ ಸುದೀನ್ ಅಂತ, ಇವರಿಬ್ಬರು ಸೇರಿ ಅದನ್ನು ಎಲ್ಲ ತಯಾರಿಕೆ ಇವ್ರದ್ದು. ಇವರು ಹರೀಶ್ ಕೊಕ್ಕರಾಡೆ ಅಂತ, ಇವರು ಈಗ ಇದರಲ್ಲಿ ಈಗ ಮತ್ತೊಂದಂದರೆ ಈಗ ಹುಲಿವೇಷ ಹಾಕ್ತಾರೆ ಮತ್ತು ಇವರೇ ಪುನಃ ರೆಡಿ ಆಗ್ತಾರೆ, ಪುನಃ ಇವರೇ ರೆಡಿ ಆಗ್ತಾರೆ. ಒಂದು ಸೀನಲ್ಲಿ ಒಂದು 5 ನಿಮಿಷನೇ ಏನೋ ಇದೆ, 10 ನಿಮಿಷದಲ್ಲಿ ಪುನಃ ವೇಷ ಎಲ್ಲ ತೆಗೆದು ಪುನಃ ರೆಡಿ ಆಗಬೇಕು. ಹರೀಶ್ ಅಂತ ನಾರಾವಿ ಅವರು, ಇವರು ನಮ್ಮ ತಂಡಕ್ಕೆ ಬಂದು 7 ವರ್ಷ ಆಯಿತು ನಮ್ಮದು. ಇವರು ಉಮೇಶ್ ಅಂತ, ಇವರು ನಮ್ಮ ಸೆಟ್ಟಿಂಗ್ಸ್ನೆಲ್ಲ ಜವಾಬ್ದಾರಿಯನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಹೌದು, ಅಲ್ಲಿ ಹೊರಗೆ ಇದರನ್ನೆಲ್ಲ ಸ್ಟೇಜ್ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು. ಇವರು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತು ಇವರು ನಮ್ಮ ತಂಡಕ್ಕೆ ಬಂದು ಬಹುಶಃ 4 ವರ್ಷ ನಮ್ಮ ತಂಡದಲ್ಲಿದ್ದಾರೆ. ಇವರು ನಮ್ಮ ಸೆಟ್ಟಿಂಗ್ ವರ್ಕಲ್ಲಿದ್ದಾರೆ. ಶ್ರೇವಂತ್ ಇವರಿದ್ದಾರೆ. ಇವರು ಕಿರಣ್ ಅಂತ, ಇವರು ಅಷ್ಟೇ ಸೆಟ್ಟಿಂಗ್ ವರ್ಕಲ್ಲಿ ಮಾಡ್ತಾ ಇದ್ದಾರೆ. ಇವರು ಹರೀಶ್ ಜೋಡ್ರಸ್ಸೆ ಅಂತ, ನನ್ನೊಟ್ಟಿಗೆ 10 ವರ್ಷದಿಂದ ಇವರು ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಇವರು ಮತ್ತು ಇವರೆಲ್ಲ ಫಸ್ಟ್ 10 ವರ್ಷದಿಂದ ಇವರಿದ್ದಾರೆ. ಹರೀಶ್ ಜೋಡ್ರಸ್ಸೆ ನಮ್ಮ ಕಾಮಿಡಿ ಟೈಲರ್ ರೋಲನ್ನು ಮಾಡಿದ್ದಾರೆ. ಇವರು ಗೊತ್ತಿದೆ ನಿಮಗೆ, ಹೀರೋ. ಇವರು ನಮ್ಮ 10 ವರ್ಷನೇ. ಮಧ್ಯದಲ್ಲಿ ಅವರ ಕೆಲಸದ ಅವರು ಪಿಗ್ಮಿ ಕಲೆಕ್ಟರ್ ಆಗಿದ್ದಾರೆ, ನಾಟಕದಲ್ಲಿ ಕೂಡ ಪಿಗ್ಮಿ ಕಲೆಕ್ಟರ್ ಆಗಿದ್ದಾರೆ. ಆಗ ಇವ್ರದ್ದೇನೆಂದರೆ ಇವರು ಮಧ್ಯ ಕೆಲಸದ ಒತ್ತಡದಿಂದ ಮಧ್ಯ ಒಮ್ಮೆ 2-3 ನಾಟಕದಲ್ಲಿ ಇರಲಿಲ್ಲ. ಇವರು ಈ ವರ್ಷ ನಮ್ಮ ತಂಡಕ್ಕೆ ಹೊಸತು ಯಾರು ವಿಕ್ರಮ್ ಮಾಡ ಅಂತ, ಎಕ್ಕಾರ್ನವರು, ಕಟೀಲ್ ಎಕ್ಕಾರಿಂದ ಬರ್ತಾ ಇದ್ದಾರೆ. ಅವರ ಪಾತ್ರವನ್ನು ನೋಡಿದ್ದೀರಿ, ಅವರೊಂದು ವಿಲನ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಇವರು ಪ್ರಜ್ವಲ್ ಅಂತ, ಇವರು ರೀಲಲ್ಲೆಲ್ಲ ಭಾರಿ ಫೇಮಸ್ ಇದ್ದಾರೆ ಈಗ. ಪ್ರಜ್ವಲ್ ಭಂಡಾರಿ ಕೌಡೂರ್ ಅಂತ ನಮ್ಮ ಕಾಮಿಡಿ ಆ್ಯಕ್ಟ್ರ್. ಇವರು ಸಂತೋಷ್ ಅಯ್ಯಪ್ಪನಗರ, ಇವರು ಅಷ್ಟೇ ನಮ್ಮೊಟ್ಟಿಗೆ 10 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದಾರೆ. ಇವರು ಇದರಲ್ಲೊಂದು ಪಾತ್ರ ಮಾಡಿದ್ದಾರೆ, ನಾಗೇಶ್ ಅಂತ, ಅದನ್ನು ಪಾತ್ರವನ್ನು ಇವರು ಮಾಡಿದ್ದಾರೆ. ಇವಳು ಶ್ವೇತಾ ನಮ್ಮ ಹೀರೋಯಿನ್ ತಂಡದ್ದು, ಇವಳು ಅಷ್ಟೇ. ಇವಳು ನನ್ನ ತಂಡದಲ್ಲಿ ಬಹುಶಃ 5 ವರ್ಷದಿಂದ ತಂಡದಲ್ಲಿ ಒಂದು ಉತ್ತಮ ಒಂದು ನಟಿಯಾಗಿ ನಮ್ಮೊಟ್ಟಿಗಿದ್ದಾಳೆ. ನಮ್ಮ ನಿಮಿತ್ ಜೈನ್ ಅಂತ ಎಲ್ಲ ಪಾತ್ರವನ್ನು ನಾವು ಕೊಟ್ಟ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ನಮ್ಮಲ್ಲಿ ಮಂಜುನಾಥ್ ಹೇಗಂದರೆ ಯಾವುದು ಒಬ್ಬರಿಗೆ ಸೀಮಿತ ಇಲ್ಲ ನಮ್ಮ ಇದರಲ್ಲಿ. ಈ ವರ್ಷ ಇವರು ಯಂಗ್ ಪಾತ್ರ ಮಾಡಿದರೆ ಬರುವ ವರ್ಷ ಇವರು ಮುದುಕಾಗ್ತಾರೆ. ಇವರು ಲೇಡಿಗೂ ರೆಡಿ ಇರಬೇಕು. ಇವರು ನಮ್ಮ ನಾಟಕದಲ್ಲಿ 10 ವರ್ಷದಲ್ಲಿ 10 ಪಾತ್ರ ಮಾಡಿದ್ದಾರೆ, 10 ಥರದ ಪಾತ್ರವನ್ನು ಮಾಡಿದ್ದಾರೆ ಇವರು. ಹಾಗೆ ಎಲ್ಲರೂ ಅಷ್ಟೇ. ಈ ವರ್ಷ ಯಾರು ಹೆಂಗಿದ್ದಾರೆ ಅವರು ಬರುವ ವರ್ಷ ಏಜ್ ಆಗ್ತಾರೆ. ಹಾಗೆ ಏಜ್ ಅಂದರೆ ಏಜ್ ಆಗ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಜನಿಸಿದ್ದವರು ಲೇಡೀಸ್ ಆಗ್ತಾರೆ, ಅದು ಯಾರಿಗೂ ಸೀಮಿತ ಇಲ್ಲ. ಹಾಗೆ ತಯಾರಿ ಇರಬೇಕು. ಇವರು ಅಂತೆ ಟೆಂಪೋನ ಸುಕುಮಾರ್ ಅಂತ ಟೆಂಪೋವನ್ನು ಇದು ಮಾಡ್ತಾ ಇದ್ದಾರೆ, ಟೆಂಪೋ ಚಾಲಕರಾಗಿದ್ದಾರೆ ನಮ್ಮ ಸೆಟ್ಟಿಂಗ್ನವರು. ಕುಮಾರ್ ಅಂತ ಇವರು ಅಷ್ಟೇ ಸೆಟ್ಟಿಂಗ್ ವರ್ಕಲ್ಲಿ ನಮ್ಮೊಟ್ಟಿಗಿದ್ದಾರೆ. ಫಸ್ಟಿಗೆ ಹುಲಿ ವೇಷ ಹಾಕಿ ಆಮೇಲೆ ಅವರು ತಯಾರಾಗಬೇಕು. ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಯೋಗೀಶ್ ಅಂತ ನಮ್ಮ ಸೌಂಡನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ದೀಪ ಸಂಯೋಜನೆಯನ್ನು ಇವನು ಸುಕೇಶ್ ಅಂತ, ಇವರು ನನ್ನೊಟ್ಟಿಗೆ 10 ವರ್ಷದಿಂದ ನನ್ನೊಟ್ಟಿಗಿದ್ದಾರೆ. ಇವರು ಕೂಡ ಓಪನಿಂಗ್ ಬ್ಯಾಟ್ಸ್ಮನ್. ಮತ್ತು ಇವರು ಕಿರಣ್ ಗರಡಿ ಮಜಲ್ ಅಂತ ನನ್ನೊಟ್ಟಿಗೆ 8 ವರ್ಷದಿಂದ ನನ್ನೊಟ್ಟಿಗೆ ತಂಡದಲ್ಲಿದ್ದಾರೆ. ಮಧುಕರ್ ಪೂಜಾರಿ ಕೊಪ್ಪಲಂಗಡಿ, ಇವರು ಸೌಂಡ್ ಆಪ್ರೇಟರ್. ಕಾಪೂರ್ ರಂಗತರಂಗ ಇದಲ್ಲಿದ್ದಾರೆ, ನಮ್ಮ ಚೈತನ್ಯ ತಂಡದಲ್ಲಿದ್ದಾರೆ. 2 ಗಂಟೆ 25 ನಿಮಿಷ ನಾನ್ ಸ್ಟಾಪ್, ಇವರಿಗೆ ರೆಸ್ಟ್ ಇಲ್ಲ. ಹಾಗಾಗಿ ಏನಿದ್ರು ಫೋನ್ ಬದಿಗಿಡಬೇಕು, ಒಂದು ಟೀ ಕುಡಿಲಿಕ್ಕೂ ಟೈಮ್ ಇಲ್ಲ. ಹಾಗೆ ಅಷ್ಟು ನಮ್ಮ 2:25 ಏನಿರ್ತದೆ ಅದು ಫುಲ್ ಟೈಟ್ ಆಗಿರುತ್ತೆ ಹಿಂದ್ಗಡೆ ಸ್ಟೇಜಲ್ಲಿ. ಆ ಥರ ಇದೆ ನಮ್ಮ ಸೆಟ್ಟೆಲ್ಲ. ಇದು ಒಟ್ಟು 2 ಗಂಟೆ 25 ನಿಮಿಷ 2 ಗಂಟೆ 25 ನಿಮಿಷದ ನಾಟಕ. ಓಕೆ, ನಾವು ಕನ್ನಡದಲ್ಲೂ ಮಾಡಿದ್ದೇವೆ, ಕನ್ನಡದಲ್ಲೂ ರೆಡಿಯಾಗಿದೆ. ಅಷ್ಟಮಿ ಅಂತ ಒಂದು 4 ಶೋ ಆಯಿತು. ಈಗ 14ನೇ ತಾರೀಕು ದಿವಸ ಕೋಟದಲ್ಲಿ ಕನ್ನಡ ನಾಟಕ ಇದೆ. ಇದನ್ನೇ ಕನ್ನಡಕ್ಕೂ ಕೂಡ ಕನ್ನಡ ಮಾಡಿದ್ದೇವೆ, ಎಲ್ಲ ರೆಡಿಯಾಗಿದೆ ಕನ್ನಡ ಎಲ್ಲ. ಸರ್, ಈಗ ನಮಗೆ ಒಮ್ಮೆ ಈಗ ನಾಟಕ ಪ್ರೊಡಕ್ಷನ್ ಆಗುತ್ತೆ, ಮತ್ತೆ 100 ಹೀಗೆ ಮುಂದುವರಿತಾ ಹೋಗುತ್ತೆ. ಆದ್ರೆ ನಾಟಕ ಕಟ್ಟುವುದಕ್ಕೆ ಒಂದು ಎಷ್ಟು, ಈ ಕತೆ ಬರೆಯೋದಕ್ಕಾಗಿರ್ಬೋದು, ಸಂಭಾಷಣೆ ಬರೆಯೋಕ್ಕಾಗಿರ್ಬೋದು, ಅಥವಾ ಇವರೆಲ್ಲ ಪ್ರಾಕ್ಟೀಸ್ ಆಗಿ ಅದು ಎಷ್ಟು ಸಮಯ ತಗೊಳುತ್ತೆ? ನನಗೆ 2.5 ತಿಂಗಳು ಬೇಕಾಗಿದೆ. ಯಾಕಂದರೆ ಈ ನಾಟಕ ಹೇಗಾಗಿದೆ ಅಂದರೆ ನಮಗೆ ನನಗೂ ಈ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ತಲೆಯಲ್ಲಿದೆ,
ತಲೆಯಲ್ಲಿದ್ದದನ್ನು ವೇದಿಕೆ ತರಲಿಕ್ಕೆ ತುಂಬ ಕಷ್ಟ. ಅದು ನಾವು ಎದುರು ಪಿಕ್ಚರೈಸೇಷನ್ ಎಷ್ಟು ಹೋಗ್ಬೋದು, ನನ್ನ ಕಣ್ಮುಂದೆ ಈ ಥರ ಬರಬೇಕು ಅಂತ ಸೀನರಿ ಬರ್ಬೋದು, ಬಟ್ ಅದನ್ನು ವೇದಿಕೆ ತರಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಫಿಲ್ಮ್ ಆದರೆ ಒನ್ ಟೈಮ್ ಶೂಟ್ ಮಾಡಿ ಮಾಡ್ಬೋದು, ಬಟ್ ಇದನ್ನು ತುಂಬ ಕಷ್ಟ. ಹಾಗಾಗಿ ನಾವು ಇದರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದರೆ ಈ ಸೆಟ್ ವರ್ಕ್ ಏನಿದೆ ಅಂತಲ್ಲ, ಇವರೆಲ್ಲ ನನ್ನೊಟ್ಟಿಗಿದ್ದರು. ಸೆಟ್ ವರ್ಕ್ ಮಾಡುವಾಗಲೂ ಅಷ್ಟೇ ನಮ್ಮ ವಿಶ್ವೇಶ್ ಅಂತ ರಂಗನ್ ಪಲ್ಕೆ ಅವರು ನಮ್ಮೊಟ್ಟಿಗೆ ಇದ್ದರು. ಯಾಕಂದರೆ ಅವರ ವರ್ಕ್ ಅಂದರೆ ಅಷ್ಟಿತ್ತು. ನಮಗೆ ಪ್ರತಿಯೊಬ್ಬರು ನಮ್ಮ ಈ ಸೆಟ್ ವರ್ಕಿಗಷ್ಟೇ ಪ್ರತಿಯೊಬ್ಬರು ನನ್ನೊಟ್ಟಿಗಿದ್ದರು. ಆಗ ನಾವು ಎಷ್ಟೋ ವೇಸ್ಟ್ ಆಗಿದೆ ನಾವು ಮಾಡುವಾಗ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಇದರಲ್ಲೇನು ಈ ಬಾಡಿ ಎಲ್ಲ ಹೋಗ್ತದೆ, ಒಂದು ಸೀನ್ ಇದೆ, ಅದಕ್ಕೆ ನಾವು ತಲೆ ಹಾಳು ಮಾಡ್ಕೊಂಡಿದ್ದೇವೆ. ಅಂದರೆ ಒಂದು ಲೈಟನ್ನು ಪರ್ಚೇಸ್ ಮಾಡಿ ಬೇರೆಯನ್ನು ನೋಡಿ ಯಾವ ಥರ ಐಡಿಯಾ ಹೋದರೂ ಆಗಲಿಲ್ಲ. ಎಷ್ಟರವರೆಗೆ ಅಂದರೆ ನಮಗೆ ಈ ಸ್ಕ್ರೀನಿಂಗ್ ಬೀಳುವುದಿದೆ, ಅದಕ್ಕೂ ನಾವು ತಲೆ ಹಾಳು ಮಾಡ್ಕೊಂಡಿದ್ದೇವೆ. ಅಂದರೆ ನಾವು ಚಿತ್ರದುರ್ಗದಿಂದ ಒಬ್ಬರನ್ನು ಕಾಂಟ್ಯಾಕ್ಟ್ ಆಗಿ ಅಲ್ಲಿಯವರನ್ನು ತರಿಸಿ ಆ ಥರ ಮಾಡಿ ಅದು ಕೂಡ ಹೋಗದೆ ತುಂಬ 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 ಟೈಮ್ ಹಿಡಿದಿದೆ. ಆದರೂ ನಾವು ನಮ್ಮ ಹೋರಾಟ ಬಿಡಲಿಲ್ಲ. ನಮಗೆ ಈ ಥರ ಬೇಕೇ, ಯಾವುದರಲ್ಲೂ ನಾವು ಕಾಂಪ್ರಮೈಸ್ ಮಾಡಲಿಲ್ಲ. ಈ ಸೆಟ್ಟಲ್ಲಿರ್ಬೋದು ಪ್ರತಿಯೊಂದರಲ್ಲೂ ನಮಗೆ ಈಗ ಈ ಥರ ಒಂದು ದೇವರದ್ದು ಒಂದು ಮಂಟಪ ನಾವು ಮಾಡಲಿಲ್ಲ, ಅದಕ್ಕೆ ಮಂಟಪವೇ ಮಾಡಿದ್ದೇವೆ ಎಲ್ಲ. ನೀವು ನೋಡಿರ್ಬೋದು, ಮಂಟಪವೇ ಮಾಡಿದೆ. ಅದನ್ನು ನಾವು ರಿಮೂವ್ ಮಾಡಬೇಕು, ರಿಮೂವ್ ಮಾಡಿ ತಿರ್ಗಿ ಅಲ್ಲೇ ಇಡಬೇಕು. ಆದರೂ ನಾವು ಅದರಲ್ಲಿ ಕಷ್ಟ ಇತ್ತು, ಆರ್ಟಿಸ್ಟ್ನವರಿಗೆ ಕಷ್ಟ ಆಗ್ತದೆ, ನಮ್ಗೆ ಅರ್ಥ ಆಗ್ತದೆ. ಆದರೆ ಕ್ವಾಲಿಟಿ ವೈಸ್ ನೋಡುವಾಗ ಜನರಿಗೆ ಈಗ ಏನಂದರೆ ನೋಡುವಾಗ ಒಂದು ಸಿನಿಮಾ ಸ್ಟೈಲಿಗೆ ಹೋಗಬೇಕಂತ ನನ್ನ ಭಾವನೆ. ಆ ಥರ ಮಾಡಿದ್ದೇನೆ, ಅದೊಂದು ನಮಗೆ ಪ್ಲಸ್ ಆಯಿತು. 2.5 ತಿಂಗಳಿಂದ ನಮ್ಮ ಪ್ರಯತ್ನದಿಂದ ನಮಗೆ ಇದೆಲ್ಲ ಫಲ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಜಕ್ಕೂ ಕೂಡ ನಿಮ್ಮ ನಾಟಕ ಇದೇ ರೀತಿಯಾಗಿ ಒಂದು ಮಳೆಗಾಲ ಬರುತ್ತೆ ಎನ್ನುವುದು ಒಂದು ಯಾವುದೋ ಒಂದು ಕಾರಣಕ್ಕೆ ಸೀಸನ್ನು ಎಂಡ್ ಅಂತ ಅನಿಸುತ್ತೆ, ಆದರೆ ಅದರ ನಂತರವೂ ಕೂಡ ಮತ್ತೂ ಕೂಡ ಮುಂದುವರಿಯಲಿ ಅಂತ ಹೇಳ್ತಾ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್.